ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಒಂದು ಮನೆ ಸುಂದರ ಅರಮನೆಯಾಗುವುದು ಅಲ್ಲಿರುವ ಇಟ್ಟಿಗೆ ಅಥವಾ ಸಿಮೆಂಟ್ನಿಂದಲ್ಲ, ಬದಲಿಗೆ ಆ ಮನೆಯ ಗೃಹಿಣಿಯಿಂದ. ಆದರೆ ಅಮ್ಮ, ನೀವು ಕೇವಲ ಅಡುಗೆ ಮಾಡುವವರಲ್ಲ, ಆ ಮನೆಯ ಪ್ರಧಾನ ಅರ್ಚಕರು ಅನ್ನೋದು ನಿಮಗೆ ಗೊತ್ತಾ? ನಿಮ್ಮ ಒಂದು ಸಣ್ಣ ತಪ್ಪು ಇಡೀ ದಿನದ ನೆಮ್ಮದಿಯನ್ನು ಹಾಳು ಮಾಡಬಹುದು. ಅದೇ ಒಂದು ಸಣ್ಣ ಬದಲಾವಣೆ ನಿಮ್ಮ ಮನೆಯನ್ನು ಸಾಕ್ಷಾತ್ ವೈಕುಂಠವನ್ನಾಗಿ ಮಾಡಬಹುದು. ಹಾಗಾದರೆ ಬನ್ನಿ, ನಿಮ್ಮ ಮನೆಯ ದಾರಿದ್ರ್ಯವನ್ನು ತೊಲಗಿಸಿ ಅದೃಷ್ಟವನ್ನು ತರುವ ಆ 5 ರಹಸ್ಯ ಕೆಲಸಗಳು ಯಾವುವು ಅಂತ ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಜಗತ್ತಿನ ಸಮಸ್ತ ತಾಯಂದಿರಿಗೆ ವಂದಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗೃಹಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ಆ ಜಗನ್ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮನೆಯ ಮೇಲಿರಲಿ. ಅನೇಕರು ಕೇಳ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ಮಾತ್ರ ಯಾಕೆ ಇಷ್ಟೊಂದು ನಿಯಮಗಳು ಅಂತ. ಆದರೆ ಸತ್ಯ ಏನೆಂದರೆ, ನಮ್ಮ ಋಷಿಮುನಿಗಳು ಈ ನಿಯಮಗಳನ್ನು ಮಾಡಿದ್ದು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಲಲ್ಲ, ಬದಲಿಗೆ ದೇವತೆಯನ್ನಾಗಿ ಮಾಡಲು. ಸೀತೆ, ಪಾರ್ವತಿ, ಸಾವಿತ್ರಿಯರು ಪೂಜನೀಯರಾಗಿದ್ದು ಅವರು ರಾಣಿಯರು ಎಂಬ ಕಾರಣಕ್ಕಲ್ಲ, ಅವರು ಪಾಲಿಸಿದ ಗೃಹ ಧರ್ಮದಿಂದ. ಬನ್ನಿ, ಆ ದೇವತೆಯರು ನಡೆದ ದಾರಿಯಲ್ಲಿ ನಾವು ನಡೆಯೋಣ. ಬ್ರಾಹ್ಮಿ ಮುಹೂರ್ತದ ರಹಸ್ಯ, ಶಕ್ತಿಯ ಮೂಲ. ನಿಮಗೆ ದಿನವಿಡೀ ಸುಸ್ತು, ಕೆಲಸ ಮಾಡಲು ಬೇಜಾರು ಅನ್ಸುತ್ತಾ? ಹಾಗಾದ್ರೆ ನೀವು ಎದ್ದೇಳುವ ಸಮಯದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿ ನೋಡಿ, ಮ್ಯಾಜಿಕ್ ಆಗುತ್ತೆ. ನಮ್ಮ ಹಿರಿಯರು ಸೂರ್ಯನಿಗಿಂತ ಮುಂಚೆ ಏಳಲು ಹೇಳಿದ್ದು ಗಂಡನ ಸೇವೆ ಮಾಡಲಿ ಎಂದಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಕೃತಿಯಲ್ಲಿ ಒಂದು ದೈವಿಕ ಶಕ್ತಿ ಇರುತ್ತದೆ. ನೀವು ಆ ಸಮಯದಲ್ಲಿ ಎದ್ದರೆ ಆ ಕಾಸ್ಮಿಕ್ ಎನರ್ಜಿ ನೇರವಾಗಿ ನಿಮ್ಮ ದೇಹವನ್ನು ಸೇರುತ್ತದೆ. ಇಡೀ ದಿನ ಕುಟುಂಬವನ್ನು ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ನೀವು ಪ್ರಕೃತಿಯಿಂದ ಹೀರಿಕೊಳ್ಳುವ ಸಮಯವಿದು. ವಿಷಯ 2, ಕರದರ್ಶನ ಮತ್ತು ಸ್ವರ ಪರೀಕ್ಷೆ, ಯಶಸ್ಸಿನ ಕೀಲಿಕೈ. ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟರೂ ಕೆಲಸ ಆಗಲ್ಲ, ಆದರೆ ಇನ್ನು ಕೆಲವೊಮ್ಮೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಯಾಕೆ ಗೊತ್ತಾ? ರಹಸ್ಯ ನಿಮ್ಮ ಮೂಗಿನ ಹೊಳ್ಳೆಯಲ್ಲಿದೆ. ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಕುಳಿತು ಮೊದಲು ನಿಮ್ಮ ಅಂಗೈ ನೋಡಿ. ಕೈಗಳಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ ನೆಲೆಸಿದ್ದಾರೆ, ನನಗೆ ಸಂಪತ್ತು ಮತ್ತು ಆರೋಗ್ಯ ಕೊಡು ತಾಯಿ ಎಂದು ಪ್ರಾರ್ಥಿಸಿ. ನಂತರದ ರಹಸ್ಯವೇ ಸ್ವರ ಪರೀಕ್ಷೆ. ನಿಮ್ಮ ಮೂಗಿನ ಹತ್ತಿರ ಬೆರಳಿಟ್ಟು ನೋಡಿ. ಬಲಗಡೆ ಉಸಿರು ಜೋರಾಗಿದ್ದರೆ ಅದು ಸೂರ್ಯನಾಡಿ, ಎಡಗಡೆ ಇದ್ದರೆ ಚಂದ್ರನಾಡಿ. ಯಾವ ಕಡೆ ಉಸಿರು ಆಡುತ್ತಿದೆಯೋ ಅದೇ ಕೈಯಿಂದ ಮೊದಲು ಮುಖ ಮುಟ್ಟಿಕೊಳ್ಳಿ ಮತ್ತು ಅದೇ ಕಾಲನ್ನು ಮೊದಲು ನೆಲದ ಮೇಲೆ ಇಡಿ. ನದಿ ಹರಿಯುವ ದಿಕ್ಕಿನಲ್ಲಿ ಈಜಿದರೆ ಎಷ್ಟು ಸುಲಭವೋ ಹಾಗೆ ಪ್ರಾಣವಾಯು ಹರಿಯುವ ಕಡೆ ಹೆಜ್ಜೆ ಇಟ್ಟರೆ ಆ ದಿನದ ನಿಮ್ಮೆಲ್ಲ ಕೆಲಸಗಳು ಹೂವಿನಂತೆ ಹಗುರವಾಗುತ್ತವೆ. ಇದನ್ನೇ ಸ್ವರಶಾಸ್ತ್ರ ಎನ್ನುತ್ತಾರೆ. ವಿಷಯ 3, ಭೂಮಿ ವಂದನೆ, ಸಹನೆಯ ಪಾಠ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಹನೆ ಇರುವುದು ಯಾರಿಗೆ ಗೊತ್ತಾ? ಭೂಮಿ ತಾಯಿಗೆ. ಆಕೆಯ ಆಶೀರ್ವಾದ ಇಲ್ಲದೆ ದಿನದ ಆರಂಭ ಮಾಡಿದರೆ ಕೋಪ ಕಂಟ್ರೋಲ್ ಮಾಡೋದು ಕಷ್ಟ. ದಿನವಿಡೀ ನಾವು ಭೂಮಿಯನ್ನು ತುಳಿಯುತ್ತೇವೆ, ಆದರೂ ಅವಳು ನಮಗೆ ಅನ್ನ ನೀಡುತ್ತಾಳೆ. ಸಂಸಾರದಲ್ಲಿ ಎಷ್ಟೇ ಜಗಳವಾಗಲಿ, ಕಷ್ಟ ಬರಲಿ, ತಾಯಿಯಾದವಳು ಭೂಮಿಯಂತೆ ಎಲ್ಲವನ್ನೂ ಸಹಿಸಿಕೊಂಡು ಮನೆಯನ್ನು ಒಗ್ಗೂಡಿಸುತ್ತಾಳೆ. ಹಾಗಾಗಿ ಕಾಲಿಡುವ ಮುನ್ನ, ತಾಯಿ, ಇವತ್ತು ನನ್ನ ಮನೆಯಲ್ಲಿ ಎಷ್ಟೇ ಒತ್ತಡವಿದ್ದರೂ ನನಗೆ ನಿನ್ನಂತಹ ಸಹನೆಯನ್ನು ಕೊಡು ಎಂದು ಪ್ರಾರ್ಥಿಸಿ. ವಿಷಯ 4, ಜಲಸ್ನಾನ ಮತ್ತು ಮಂತ್ರಸ್ನಾನ, ಶುದ್ಧೀಕರಣ. ನೀವು ಸ್ನಾನ ಮಾಡೋದು ಮೈ ಕೊಳ್ಳೆ ಹೋಗಲಾಡಿಸಲಿಕ್ಕೆ ಅಷ್ಟೇನಾ? ಖಂಡಿತ ಅಲ್ಲ. ಸ್ನಾನದ ನೀರಿನಲ್ಲಿ ಸ್ವಲ್ಪ ಪದಾರ್ಥ ಬೆರೆಸಿದರೆ ಅದು ನಿಮ್ಮ ದುರದೃಷ್ಟವನ್ನು ತೊಳೆಯಬಲ್ಲದು. ಗೃಹಿಣಿಯರು ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗಬಾರದು. ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಹಾಕಿ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಎಂಬ ಶ್ಲೋಕ ಹೇಳಿ. ಇದು ಕೇವಲ ಮೈಯನ್ನು ಮಾತ್ರವಲ್ಲ, ನಿಮ್ಮ ತೇಜೋವಲಯ ಮತ್ತು ಮನಸ್ಸಿನ ಭಾರವನ್ನೂ ತೊಳೆಯುತ್ತದೆ. ವಿಷಯ 5, ತುಳಸಿ ಮತ್ತು ಹೊಸ್ತಿಲು ಪೂಜೆ, ಸೌಭಾಗ್ಯದ ರಕ್ಷಣೆ. ಮನೆಯ ಮುಖ್ಯ ಬಾಗಿಲು ಕೇವಲ ಬರುವ ದಾರಿಯಲ್ಲ, ಅದು ಲಕ್ಷ್ಮಿ ಒಳಗೆ ಬರುವ ದಾರಿ. ಆದರೆ ಅಲ್ಲಿ ನೀವು ಮಾಡುವ ಒಂದು ತಪ್ಪು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಬಹುದು. ಸ್ನಾನದ ನಂತರ ಕನ್ನಡಿ ನೋಡುವ ಬದಲು ತುಳಸಿ ಕಟ್ಟೆಯ ಮುಂದೆ ಹೋಗಿ ತುಳಸಿಗೆ ನೀರು ಹಾಕಿ ಪ್ರದಕ್ಷಿಣೆ ಬಂದು ಗಂಡನ ಆಯಸ್ಸು, ಮಕ್ಕಳ ಸದ್ಬುದ್ಧಿ ಕೇಳಿಕೊಳ್ಳಿ. ನಂತರ ಮುಖ್ಯದ್ವಾರದ ಹೊಸ್ತಿಲಿಗೆ ಬನ್ನಿ. ಹೊಸ್ತಿಲು ಅಂದರೆ ಲಕ್ಷ್ಮಿಯ ಸ್ಥಾನ. ಅಲ್ಲಿ ಅರಿಶಿನ ನೀರು ಸಿಂಪಡಿಸಿ ಕುಂಕುಮ ಇಟ್ಟು ಪುಟ್ಟ ರಂಗೋಲಿ ಹಾಕಿ. ರಂಗೋಲಿ ದುಷ್ಟಶಕ್ತಿಗಳನ್ನು ತಡೆಯುವ ಬಲೆಯಂತೆ ಕೆಲಸ ಮಾಡುತ್ತದೆ. ರಂಗೋಲಿ ಇಲ್ಲದ ಮನೆ ಶ್ಮಶಾನಕ್ಕೆ ಸಮಾನ ಎಂದು ಶಾಸ್ತ್ರ ಹೇಳುತ್ತದೆ. ನೋಡಿದರಲ್ಲ ತಾಯಂದಿರೇ,
ನೀವು ಕೇವಲ ಮನೆಗೆಲಸದವರಲ್ಲ, ನೀವು ಆ ಮನೆಯ ರಕ್ಷಕಿ, ನೀವು ಗೃಹಲಕ್ಷ್ಮಿ. ಇಂದಿನಿಂದಲೇ ಆ ನಾನು ಕೇವಲ ಮನೆಯವಳು ಎಂಬ ಕೀಳರಿಮೆ ಬಿಟ್ಟುಬಿಡಿ. ಈ 5 ಕೆಲಸಗಳನ್ನು ಯಾರು ನಿಷ್ಠೆಯಿಂದ ಮಾಡುತ್ತಾರೋ ಆ ಮನೆಯ ಯಜಮಾನ ಸಮಾಜದಲ್ಲಿ ತಲೆ ಎತ್ತಿ ಬಾಳುತ್ತಾನೆ. ಆ ಮನೆ ಎಂದಿಗೂ ಕಣ್ಣೀರು ಕಾಣುವುದಿಲ್ಲ. ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಷಯ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ತಿಳಿಯಬೇಕು. ಹಾಗಾಗಿ ನಿಮ್ಮ ಪರಿಚಯವಿರುವ ಎಲ್ಲ ಗೃಹಿಣಿಯರಿಗೂ ಇದನ್ನು ಶೇರ್ ಮಾಡಿ. ಇಂತಹದ್ದೇ ಅದ್ಭುತ ಸನಾತನ ಧರ್ಮದ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭಮಸ್ತು.